ಇವತ್ತು ದಿಲೀಪ್ ರಾಜ್ ಅವರ ಸಾವಿಗೆ ಇಡೀ ಸ್ಯಾಂಡಲ್ವುಡ್ ಶಾಕ್ಗೆ ಒಳಗಾಯಿತು ಅಂತ ಹೇಳ್ಬೋದು. ಇನ್ನು ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು ಮತ್ತು ದೊಡ್ಡ ಮಟ್ಟಿಗೆ ಶಾಕ್ ಅಂತ ಹೇಳ್ಬೋದು. ಯಾಕೆಂದರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ಈ ದಿಲೀಪ್ ರಾಜ್ ಅವರು ಕೊನೆಯ ಸೆಳೆದಿರುವಂಥದ್ದು. ಕೇವಲ 46ನೇ ವಯಸ್ಸಿಗೆ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯ ಸೆಳೆದಿರುವಂಥದ್ದು. ಇನ್ನು ಪುನೀತ್ ರಾಜ್ಕುಮಾರ್ ಸರ್ 47 ವರ್ಷಕ್ಕೆ ಕೊನೆಯ ಸೆಳೆದಿದ್ದು. ಇದೇ ಹೃದಯಾಘಾತ ಎಂಬ ಮಹಾಮಾರಿ ಕಾಯಿಲೆಗೆ ಎಲ್ಲರೂ ಕೂಡ ನಟ ನಟಿಯರು, ಯುವ ನಟ ನಟಿಯರು ಬಲಿಯಾಗ್ತಿರೋದು. ಸಾಯಂತ ವಯಸ್ಸಲ್ಲಾದರೂ ಕೂಡ ಸಾವನ್ನಪ್ಪುತ್ತಿರೋದು ಒಂದು ರೀತಿ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗ್ತಿರೋದು ಅಂತ ಸಹ ಹೇಳ್ಬೋದು. ಇನ್ನು ದಿಲೀಪ್ ರಾಜ್ ಮತ್ತು ಪುನೀತ್ ರಾಜ್ಕುಮಾರ್ ಜೊತೆಯಲ್ಲೇ ಮಿಲನ ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಮಿಲನದಲ್ಲಿ ದಿಲೀಪ್ ರಾಜ್ ಅವರು ವಿಲನ್ ಆಗಿ ಕಾಣಿಸಿಕೊಂಡ್ರು. ಸದ್ಯ ಬೆಳಗ್ಗೆ ನಟಿಯೊಬ್ಬರು ಹೇಳ್ತಾಯಿದ್ರು, ಮಿಲನ ಸಿನಿಮಾದಲ್ಲಿ ಅಭಿನಯ ಮಾಡಿದಂಥ ಪುನೀತ್ ರಾಜ್ಕುಮಾರ್ ಅವತ್ತು ತೀರೋಗಿದ್ರು, ಈಗ ದಿಲೀಪ್ ರಾಜ್ ಇವತ್ತು ತೀರೋಗಿದ್ದಾರೆ. ನಿಜಕ್ಕೂ ಇದು ಭಾಳ ನೋವಿನ ಸುದ್ದಿ ಅಂತಲೂ ಕೂಡ ಹೇಳಿದ್ದಾರೆ. ಅಷ್ಟೇ ಅಲ್ಲ, ದಿಲೀಪ್ ರಾಜ್ ಅವರು ಫಸ್ಟಿಗೆ ಕುಂಕುಮ ಭಾಗ್ಯದಲ್ಲಿ ನಾಯಕನಾಗಿ ಕೂಡ ಬಂದಂಥರು. ಉದಯ ಟಿವಿ ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರವಾಗುತ್ತಿದ್ದ ಕುಂಕುಮ ಭಾಗ್ಯ ಸೀರಿಯಲ್ನಲ್ಲಿ ನಾಯಕನಾಗಿ ಬಂದಂಥ ದಿಲೀಪ್ ರಾಜ್ ಅವರು ಅಂತ ಹೇಳ್ಬೋದು. ತದನಂತರಗಳಲ್ಲಿ ಒಂದು 2-3 ಸೀರಿಯಲ್ಗಳಲ್ಲಿ ವಿಲನ್ ಆದರು. ಆದರೆ ಪ್ರಮುಖವಾಗಿ ರಂಗೋಲಿ ಸೀರಿಯಲ್ ಉದಯ ಟಿವಿಲಿ 7:30ಕ್ಕೆ ಪ್ರಸಾರವಾಗ್ತಿತ್ತು. ಇದು ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಅಭಿ ವಿರುದ್ಧ ನಿಲ್ಲುವಂಥ ವಿಲನ್ ಆಗಿ ಮತ್ತು ಕನ್ಸ್ಟ್ರಕ್ಷನ್ಸ್ ಫೀಲ್ಡಲ್ಲಿ ಅತಿ ದೊಡ್ಡ ಬೆಳೆಯಬೇಕು ಎಂಬ ಆಸೆ ಇಟ್ಕೊಂಡು ಅದು ವಿಲನ್ಗಿರಿಯಾಗಿ ನಡ್ಕೊಳ್ತಿದ್ದಂಥ ದಿಲೀಪ್ ರಾಜ್ ಅವರು ಅವರಿಗೆ ಪ್ರಮುಖವಾದ ಪಾತ್ರವನ್ನೇ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಇದುವರೆಗೆ ಆ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಇದಾದ ನಂತರ ಪುರುಷೋತ್ತಮ ಎಂಬ ಸೀರಿಯಲ್ ಕೂಡ ಇವರು ಮಾಡಿದ್ರು. ಇನ್ನು ಇದಾದ ನಂತರ ಬಂದಿದೆ ಹಿಟ್ಲರ್ ಕಲ್ಯಾಣ. ಈಗ ಹೌದು, ಹಿಟ್ಲರ್ ಕಲ್ಯಾಣದಲ್ಲಿ ಕೂಡ ಅವರು ಅಭಿನಯ ಮಾಡಿದ್ರು. ಇನ್ನು ಕನ್ನಡ ಸಿನಿಮಾಗಳಾದಂಥ ಬಾಯ್ ಫ್ರೆಂಡ್ ಆಗಿರ್ಬೋದು, ಕ್ಷಣ ಇರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು. ಇಂಥ ಅದ್ಭುತವಾದ ನಟನನ್ನು ಅವರ ಪತ್ನಿ ತುಂಬಾ ಇಷ್ಟಪಡ್ತಿದ್ರು. ಎಲ್ಲೇ ಅವರು ಕೂಡ ಅವರ ಪತ್ನಿ ಜೊತೆಲೇ ಇರ್ತಿದ್ರು. ಇತ್ತೀಚೆಗೆ ಒಂದೆರಡು ಸೀರಿಯಲ್ಗಳಿಗೆ ನಿರ್ಮಾಪಕರಾಗಿ ಕೂಡ ಕೆಲಸವನ್ನು ಮಾಡ್ತಿದ್ರು. ಅದರಲ್ಲಿ ಹಿಟ್ಲರ್ ಕಲ್ಯಾಣಗೆ ನಾಯಕ ಮತ್ತು ನಿರ್ಮಾಪಕರಾಗಿ ಅಭಿನಯಿಸಿ ಸಾಕಷ್ಟು ಒಳ್ಳೆಯ ಹೆಸರು ಕೂಡ ತಂದುಕೊಟ್ಟಿತ್ತು ಮತ್ತು ಒಳ್ಳೆ ಬ್ರೇಕನ್ನು ಕೂಡ ತಂದುಕೊಟ್ಟಿತ್ತು. ಏನೇ ವಿಚಾರಕ್ಕೆ ಬರೋದಾದರೆ ನಿನ್ನೆ ರಾತ್ರಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತಂತೆ. ಸದ್ಯ ಈ ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ಒಂದು ಮಾತಿನ ಕುಡಿದು ಬೆಳಗ್ಗೆ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿ ಮಲ್ಕೊಂಡಿದ್ದಂತೆ. ಅದೇ ಅವರು ಮಾಡಿಕೊಂಡಿದ್ದು ಎಡವಟ್ಟು ಅಂತ ಹೇಳಲಾಗ್ತದೆ. ನಿನ್ನೆ ರಾತ್ರಿ ಎದೆನೋವು ಅಂತ ಅವ್ರ ಪತ್ನಿ ಬಳಿ ಹೇಳಿಕೊಂಡಾಗಲಿ ಅವರೇನಾದರೂ ಹೊರಟಿದ್ದರೆ ಇಂಥ ದೊಡ್ಡ ಆಘಾತ ಆಗ್ತಿರಲಿಲ್ಲ, ಇವತ್ತು ಬೆಳಗ್ಗೆ ಅವರು ಸಾವನ್ನಪ್ಪುತ್ತಿರಲಿಲ್ಲ ಅಂತ ಹೇಳಲಾಗ್ತದೆ. ಸರಿ, ನೋಡೋಣ ಬನ್ನಿ. ಕನ್ನಡ ಚಿತ್ರರಂಗದಲ್ಲಿ ಮತ್ತು ಕಿರಿತೆರೆ ಲೋಕಕ್ಕೆ ದೊಡ್ಡ ಆಘಾತವಾಗಿ ನಟ ದಿಲೀಪ್ ರಾಜ್ ಅವರು ಇಂದು ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಸುದ್ದಿ ಮತ್ತು ಅಭಿಮಾನಿಗಳ ಮನಸ್ಸನ್ನು ನೋಯಿಸಿದೆ. ಇನ್ನು ಸುಮಾರು 2 ದಶಕಗಳ ಕಾಲ ತಮ್ಮ ವಿಭಿನ್ನ ಅಭಿನಯದ ಮೂಲಕ ಜನಮನ ಗೆದ್ದಿದ್ದಂಥ ದಿಲೀಪ್ ರಾಜ್ ಅವರು ಜೀವನಯಾನ ಈಗ ನೆನಪುಗಳಾಗಿ ಉಳಿದಿರುವಂಥದ್ದು. ಇನ್ನು ದಿಲೀಪ್ ರಾಜ್ ಅವರು ಮೊದಲಿಗೆ ರಂಗಭೂಮಿಯಿಂದ ತಮ್ಮ ಕಲಾ ಬದುಕನ್ನು ಆರಂಭಿಸ್ತಾರೆ. ನಾಟಕಗಳ ಮೂಲಕ ಅಭಿನಯದಲ್ಲಿ ಪಳಗಿದ ಅವರು ನಂತರ ಕಿರುತೆರೆಗೆ ಕಾಲಿಟ್ಟರು. ಸರಳ ವ್ಯಕ್ತಿತ್ವ ಮತ್ತು ನೈಸರ್ಗಿಕ ಅಭಿನಯದಿಂದ ಆರಂಭದಲ್ಲಿ ಪ್ರೇಕ್ಷಕರ ಗಮನ ಕೂಡ ಸೆಳೆದಿದ್ದರು. ಇನ್ನು ಕನ್ನಡ ಧಾರಾವಾಹಿಗಳಲ್ಲಿ ಸಣ್ಣ ಪಾತ್ರಗಳಿಂದ ಆರಂಭವಾದ ಇವರ ಪ್ರಯಾಣ ನಂತರ ಪ್ರಮುಖ ಪಾತ್ರಗಳತ್ತ ಸಾಗಿತ್ತು. ಅದು ಹಿಟ್ಲರ್ ಕಲ್ಯಾಣ, ಪಾರು, ವಿದ್ಯಾವಿನಾಯಕ, ಕುಂಕುಮ ಭಾಗ್ಯ, ಪುರುಷೋತ್ತಮ ಸೇರಿದಂತೆ ಹಲವು ಜನಪ್ರಿಯ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದರು ಮತ್ತು ಅಭಿನಯಿಸಿ ಎಲ್ಲರ ಮನೆ ಮಾತಾದರೂ ಮನಸ್ಸನ್ನು ಕೂಡ ಗೆದ್ದರು. ಹೆಂಗಳೆಯರ ಮನಸ್ಸನ್ನು ಕೂಡ ಗೆದ್ದರು ಅಂತಲೇ ಹೇಳ್ಬೋದು. ಹ್ಯಾಂಡ್ಸಮ್ ಹೀರೋ ಮತ್ತು ಹ್ಯಾಂಡ್ಸಮ್ ವಿಲನ್ ಅಂತಲೇ ಹೆಸರು ತೆಗೆದುಕೊಂಡ್ರು. ಇನ್ನು ಅವರು ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾನೂ ಕೂಡ ಮಾಡ್ತಾರೆ. ಇದು 2003ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿರುತ್ತೆ. ಆ ಸಿನಿಮಾದಲ್ಲಿ ಹಾಡು ಇಂದಿಗೂ ಸಹ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಇನ್ನು ಕುಟುಂಬ ಮೂಲಕ ಕಥೆಗಳಲ್ಲಿ ಅವರ ಪಾತ್ರಗಳಿಗೆ ವಿಶೇಷವಾದ ಮೆಚ್ಚುಗೆ ಸಿಗ್ತಿತ್ತು. ಇನ್ನು ನಟನಾಗಿ ಮಾತ್ರವಲ್ಲದೆ ನಿರ್ಮಾಪಕರಾಗಿ ದಿಲೀಪ್ ರಾಜ್ ಅವರು ಗುರುತಿಸ್ಕೊಳ್ತಾರೆ. ತಮ್ಮದೇ ಬ್ಯಾನರ್ ಅಡಿಯಲ್ಲಿ ಅನೇಕ ಧಾರಾವಾಹಿಗಳನ್ನು ನಿರ್ಮಿಸಿ ಕಿರುತೆರೆ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸ್ತಾರೆ. ಅವರ ಪತ್ನಿ ಶ್ರೀವಿದ್ಯಾ ಅವರೊಂದಿಗೆ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಕೂಡ ಜೊತೆಯಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಸಿನಿಮಾ ಲೋಕದಲ್ಲಿ ದಿಲೀಪ್ ರಾಜ್ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸ್ತಾರೆ. ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ನಾಯಕ ನಟರಾಗಿ ಗುರುತಿಸಿಕೊಂಡ ಅವರು ನಂತರ ಹಲವು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಅವರ ಅಭಿನಯದಲ್ಲಿ ನೈಸರ್ಗಿಕತೆ ಮತ್ತು ಭಾವನಾತ್ಮಕತೆ ವಿಶೇಷವಾಗಿದೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಮಿಲನ ಸಿನಿಮಾದಲ್ಲಿ ಈ ಪಾತ್ರ ದಿಲೀಪ್ ರಾಜ್ ಅವರಿಗೆ ದೊಡ್ಡ ಹೆಸರು ತಂದಿತ್ತು. ಈ ಚಿತ್ರದ ಮೂಲಕ ಅವರು ಕನ್ನಡ ಸಿನಿ ರಸಿಕರ ಮನಸ್ಸನ್ನು ಶಾಶ್ವತವಾಗಿ ಸ್ಥಾನ ಪಡೆಯುತ್ತಾರೆ. ನಂತರ ಯೂಟರ್ನ್, ಟೋನಿ ಆರ್ಕೆಸ್ಟ್ರಾ, ಮೈಸೂರು ಮುಂತಾದ ಸಿನಿಮಾಗಳಲ್ಲಿ ಕೂಡ ಇವರು ಅಭಿನಯಿಸ್ತಾರೆ. ಇನ್ನು ದಿಲೀಪ್ ರಾಜ್ ಅವರು ಡಬ್ಬಿಂಗ್ ಕಲಾವಿದರಾಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಹಲವಾರು ಕಲಾವಿದರಿಗೆ ಧ್ವನಿಯನ್ನು ಕೊಟ್ಟು ತಮ್ಮ ಪ್ರತಿಭೆಯನ್ನು ವಿಭಿನ್ನ ಕ್ಷೇತ್ರಗಳಲ್ಲಿ ತೋರಿಸಿದ್ದಾರೆ. ನಿರ್ದೇಶನ ಹಾಗೂ ನಿರ್ಮಾಣ ಕ್ಷೇತ್ರದಲ್ಲೂ ಆಸಕ್ತಿ ಹೊಂದಿದ್ದ ಅವರು ಬಹುಮುಖ ಪ್ರತಿಭೆಯ ಕಲಾವಿದರು ಕೂಡ ಆಗಿದ್ದಾರೆ. ಕಿರುತೆರೆಯ ಕಲಾವಿದರಿಂದ ಹಿಡಿದು ದೊಡ್ಡ ನಟರಿಗೆ ದಿಲೀಪ್ ರಾಜ್ ಅವರ ಜೊತೆಗೆ ಸ್ನೇಹಪೂರ್ವಕವಾಗಿ ನಡೆದುಕೊಳ್ತಿದ್ರು. ಇನ್ನು ಅವರ ಸರಳತೆ ಮತ್ತು ಹಾಸ್ಯಭರಿತ ಸ್ವಭಾವದಿಂದ ಸೆಟ್ಟುಗಳಲ್ಲಿ ಎಲ್ಲರಿಗೂ ಆತ್ಮೀಯರಾಗಿದ್ದರು ಎಂದು ಅವರ ಸಹೋದ್ಯೋಗಿಗಳು ಇವತ್ತಿಗೂ ಕೂಡ ನೆನಪಿಸಿಕೊಂಡು ಕಣ್ಣೀರು ಹಾಕುತ್ತಾರೆ. ಇನ್ನು ದಿಲೀಪ್ ರಾಜ್ ಅವರಿಗೆ ಫಿಟ್ನೆಸ್ ಹಾಗೂ ಕ್ರೀಡೆಗಳ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಇನ್ನು ಬ್ಯಾಡ್ಮಿಂಟನ್ ಮತ್ತು ಕ್ರಿಕೆಟ್ ಆಟಗಳನ್ನು ಇಷ್ಟಪಡುವ ಅವರು ಆರೋಗ್ಯದ ಬಗ್ಗೆ ಸದಾ ಕಾಳಜಿ ವಹಿಸ್ತಾರೆ.
ಆದರೂ ಹಠಾತ್ ಅಂತ ಹೃದಯಘಾತದಿಂದ ಅವರು ಅಗಲಿರುವುದು ಅಭಿಮಾನಿಗಳಿಗೆ ನುಂಗಲಾರದ ತುತ್ತಾಗಿದೆ ಮತ್ತು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಬರಸಿಡಿಲಿ ಬಂದು ಪಡೆದಿದೆ ಅಂತಲೇ ಹೇಳ್ಬೋದು. ಇನ್ನು ಅವರ ಕೊನೆಯ ದಿನಗಳಲ್ಲಿಯೂ ದಿಲೀಪ್ ರಾಜ್ ಸಿನಿಮಾ ಮತ್ತು ಧಾರಾವಾಹಿ ಕೆಲಸಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದರು. ಹೊಸ ಕಥೆಗಳು ಮತ್ತು ಹೊಸ ಪಾತ್ರಗಳ ಮೂಲಕ ಮತ್ತೆ ಪ್ರೇಕ್ಷಕರ ಮುಂದೆ ಬರಲು ಯೋಜನೆ ಮಾಡಿಕೊಂಡಿದ್ದರು ಎನ್ನಲಾಗ್ತಿದೆ. ಇನ್ನು ಅವರ ಕನಸುಗಳು ಮಧ್ಯದಲ್ಲಿ ನಿಂತು ಹೋಗಿರುವುದು ಎಲ್ಲರ ಮನಸ್ಸನ್ನು ಕೂಡ ಕಲಕಿದೆ. ದಿಲೀಪ್ ರಾಜ್ ಅವರ ನಿಧನದ ನಂತರ ಕನ್ನಡ ಚಿತ್ರರಂಗದ ಹಲವಾರು ನಟರು, ನಿರ್ದೇಶಕರು ಮತ್ತು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪ ಸೂಚಿಸಿದ್ದಾರೆ. ಒಳ್ಳೆಯ ಕಲಾವಿದನನ್ನು ಕನ್ನಡ ರಂಗ ಕಳೆದುಕೊಂಡಿದೆ ಎಂದು ಅನೇಕರು ಭಾವುಕರಾಗಿ ಬರೆದಿದ್ದಾರೆ. ಇಂದು ದಿಲೀಪ್ ರಾಜ್ ಅವರು ತಮ್ಮ ನಡುವೆ ಇಲ್ಲದಿದ್ದರೂ ಅವರ ಸಿನಿಮಾಗಳು, ಅವರ ಸೀರಿಯಲ್ಗಳು ಮತ್ತು ಅವರ ಪಾತ್ರಗಳು ಸದಾ ಜೀವಂತವಾಗಿರ್ತವೆ. ಇನ್ನು ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ಅವರು ಮೂಡಿಸಿದ ನೆನಪುಗಳು ಕನ್ನಡಿಗರ ಮನಸ್ಸಲ್ಲಿ ಯಾವತ್ತೂ ಕೂಡ ಅಚ್ಚೊಡೆದು ಉಳಿದಿದೆ ಅಂತ ಕೂಡ ಹೇಳ್ಬೋದು. ಇನ್ನು ದಿಲೀಪ್ ರಾಜ್ ಅವರಿಗೆ ನಿನ್ನೆ ಸಂಜೆಯೇ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿದ್ದಂತೆ. ಇನ್ನೂ ಆ ಸಂದರ್ಭದಲ್ಲಿ ಅವರು ಮಾತ್ರೆಯೊಂದನ್ನು ಕುಡಿದು ಮಲ್ಕೊಂಡು ಅವ್ರ ಪತ್ನಿ ಶ್ರೀವಿದ್ಯೆಗೆ ಹೇಳಿದ್ರಂತೆ. ಬೆಳಗ್ಗೆಗೆ ಆಸ್ಪತ್ರೆಗೆ ಹೋಗೋಣಂತೆ, ಈಗ ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡೋದು ಸರಿ ಹೋಗ್ಬೋದು ಅಂತ ಹೇಳಿದ್ರಂತೆ. 1 ವಾರದಿಂದಲೂ ಕೂಡ ಅವರಿಗೆ ಸ್ವಲ್ಪ ಎದೆನೋವು ಕಾಣಿಸಿಕೊಂಡಿತ್ತಂತೆ. ಗೋವಾಗೆ ಟ್ರಿಪ್ ಹೋದಂಥ ಸಂದರ್ಭದಲ್ಲೂ ಕೂಡ ಕಾಣಿಸಿಕೊಂಡಿತ್ತು. ಇನ್ನು ಆ ಸಂದರ್ಭದಲ್ಲಿ ಸ್ವಲ್ಪ ಲೇಸಿಯನ್ನು ಮಾಡಿದ್ದಾರೆ. ಹೀಗಾಗಿ ಇಂಥ ದೊಡ್ಡ ಅನಾಹುತಕ್ಕೆ ಇಂದು ಕಾರಣವಾಯಿತು. ಇನ್ನು ರಾತ್ರಿ ಬೆಳಗ್ಗೆ ಎದ್ದೇಳಿಸೋಣ ಅಂತ ಹೇಳಿ ಶ್ರೀವಿದ್ಯೆಯವರು ರೂಮ್ಗೆ ಹೋಗಿ ಎಬ್ಬಿಸಲು ಹೋಗಿದ್ದಾರೆ. ಆಗಲೇ ಗೊತ್ತಾಗಿದ್ದು ಇಡೀ ಮೈಯೆಲ್ಲ ತಣ್ಣಗಾಗಿ ಹೋಗಿತ್ತು. ಆಗಲೇ ಗೊತ್ತಾಗಿದ್ದು ದಿಲೀಪ್ ರಾಜ್ ಅವರು ಕೊನೆ ಸೆಳೆದಿದ್ದಾರೆ ಅಂತ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆಗ ಅಲ್ಲಿ ಮತ್ತೊಂದು ಶ್ರೀವಿದ್ಯರಿಗೆ ಶಾಕಿಂಗ್ ಒಂದು ಸುದ್ದಿ ಹೊರಬಿದ್ದಿತ್ತು. ಅದೇನಪ್ಪ ಅಂತಂದರೆ ಈಗಾಗಲೇ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿ 3 ಗಂಟೆಗಳ ಕಾಲ ಕಳೆದೋಗಿದೆ ಅಂತ ಹೇಳಿ. ಇದನ್ನು ಕೇಳಿದ ಶ್ರೀವಿದ್ಯರಿಗೆ ಆಕಾಶನೇ ಕಳಚಿ ಬಿದ್ದಂಥ ಅನುಭವವಾಗಿತ್ತು. ಇನ್ನು ವಿಶೇಷ ಏನಪ್ಪ ಅಂತಂದರೆ ಇತ್ತೀಚೆಗೆ ಅಂದರೆ ಕೇವಲ 2 ವರ್ಷಗಳ ಹಿಂದೆ ತಾನೇ ಅವರು ಹೊಸ ಮನೆಯನ್ನು ಕಟ್ಟಿಸಿದರು ಬೆಂಗಳೂರಿನಲ್ಲಿ. ಹೌದು, ಹೊಸ ಮನೆಯನ್ನು ಕಟ್ಟಿಸಿ ಆ ಹೊಸ ಮನೆ ಗೃಹಪ್ರವೇಶವನ್ನು ಕೂಡ ತುಂಬಾ ಅದ್ದೂರಿಯಾಗಿ ಜೋರಾಗಿ ಸಹ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ನಾಯಕನಾಗಿ ಕೂಡ ಅವರು ಅಭಿನಯ ಮಾಡ್ತಿದ್ರು. ಇಂಥ ಅದ್ಭುತವಾದಂಥ ಮಾಡಿದಂಥ ಇವರು ಇತ್ತೀಚೆಗೆ ಹೊಸ ಮನೆಗೆ ಕೂಡ ಕಾಲಿಟ್ಟಿದ್ದನ್ನು ತುಂಬಾ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿಕೊಂಡು ಖುಷಿಪಟ್ಟಿದ್ದರು. ಇನ್ನು ಇತ್ತೀಚೆಗೆ ಸ್ಟಾರ್ ಸುವರ್ಣದಲ್ಲಿ 2 ಸೀರಿಯಲ್ಗಳಲ್ಲಿ ನಿರ್ಮಾಣ ಕೂಡ ಮಾಡ್ತಾಯಿದ್ರು ಮತ್ತು ಅಭಿನಯ ಕೂಡ ನಡೆಸ್ತಿದ್ರು. ಇನ್ನು ಈಗಿರೋಂಥ ಸಂದರ್ಭದಲ್ಲಿ ಈ ರೀತಿ ದುರಂತ ಅಂತ್ಯ ಕಂಡಿರೋದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು. ಸದ್ಯ ಈಗ ಪೂರ್ತಿ ಜವಾಬ್ದಾರಿ ಶ್ರೀವಿದ್ಯೆ ಅವರ ಹೆಗಲಿಗೆ ಬಿದ್ದಿದೆ. ಇನ್ನು ದಿಲೀಪ್ ರಾಜ್ ಅವರಿಗೆ 2 ಹೆಣ್ಣು ಮಕ್ಕಳು ಸಹ ಇರುವಂಥದ್ದು. ನಿಜಕ್ಕೂ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರುವಂಥದ್ದು ಮತ್ತು ಇಡೀ ಸಿನಿಮಾ ರಂಗವೇ ಶಾಕ್ಗೆ ಒಳಗಾಗಿರುವಂಥದ್ದು ದಿಲೀಪ್ ರಾಜ್ ಅವರ ಸಾವಿಗೆ. ಹೌದು, ಇನ್ನು ದಿಲೀಪ್ ರಾಜ್ ಅವರು ಚಿತ್ರರಂಗದಲ್ಲಿ ಇನ್ನಷ್ಟು ಸಾಧನೆ ಮಾಡಬೇಕು, ಮತ್ತಷ್ಟು ಸಾಧನೆ ಮಾಡಬೇಕು ಅಂತ ಸಾಕಷ್ಟು ಹುಮ್ಮಸ್ಸು ಇಟ್ಕೊಂಡಿದ್ರು. ಪ್ರತಿದಿನವೂ ಕೂಡ ಅವರು ಅದಕ್ಕೋಸ್ಕರನೇ ತುಂಬಾ ಕಷ್ಟಪಡ್ತಾಯಿದ್ರು. ಕೇವಲ 46ನೇ ವಯಸ್ಸಿನಲ್ಲೇ ಕೊನೆ ಸೆಳೆದಿದ್ದಾರೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ಸಹ 47ನೇ ವಯಸ್ಸಿನಿಂದ ಕೊನೆ ಸೆಳೆದಿದ್ದು. ನಿಜಕ್ಕೂ ಇವನ್ನೆಲ್ಲ ನೆನಪಿಸ್ಕೊಂಡ್ರೆ ಇಷ್ಟು ಚಿಕ್ಕ ವಯಸ್ಸಿಗೆ ಕೊನೆ ಸೆಳಿತಿರೋದು ನೋಡಿ ಜೀವನ ಎಷ್ಟು ಕ್ಷಣಿಕ, ಇವತ್ತಿದ್ದವರೇ ನಾಳೆ ಇಲ್ವಲ್ಲಪ್ಪ ಅನ್ನೋ ರೀತಿಯಲ್ಲಿ ಭಯ ಆಗ್ತಾ ಇರೋಂಥದ್ದು. ಇನ್ನು ಜಿಮ್ಮನ್ನು ಕೂಡ ಮಾಡಿ ಫಿಟ್ನೆಸ್ ಆಗಿ ಇಟ್ಟುಕೊಂಡಿದ್ದಂಥ ದಿಲೀಪ್ ರಾಜ್ ಇದೀಗ ಕೊನೆ